ಮಸ್ತಾಗಿ ಉತ್ತರ ಕರ್ನಾಟಕದ ಚೂಡ ಮಾಡೋಣ ಬನ್ನಿ. ಅದಕ್ಕೋಸ್ಕರ ನೋಡಿ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದಿದೆ ಆಲ್ರೆಡಿ. ಇವಾಗ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದ ತಕ್ಷಣ ಜೀರಿಗೆ ಕೂಡ ಹಾಕೊಂಬಿಡೋಣ. ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ ನೋಡಿ. ಇವಾಗ ಜೀರಿಗೆ ಕೂಡ ಹಾಕೊಂಡ್ಬಿಟ್ಟೆ ನಾನು. ಹಾಗೆ ಅದರಲ್ಲೇ ಸ್ವಲ್ಪ ಪುಟಾಣಿ ಮತ್ತು ಶೇಂಗಾ ತೊಗೊಂಡಿದ್ದೀನಿ. ಎಣ್ಣೆಯಲ್ಲೇ ಫಸ್ಟ್ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಅದನ್ನು. ಇಲ್ಲಿ ನೋಡಿ ಶೇಂಗಾ ಮತ್ತು ಪುಟಾಣಿ ಎರಡನ್ನೂ ಹಾಕಿಬಿಡ್ತಾಯಿದ್ದೀನಿ ನೋಡಿ. ಅದರಲ್ಲಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಣ್ಣೆಯಲ್ಲೇನ ಚೆನ್ನಾಗಿ. ಇವಾಗ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಜಜ್ಜಿಬಿಟ್ಟು. ಹಾಗೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ಹಾಕಾಯಿತು. ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಇವಾಗ ನಾನು ಇದನ್ನು. ಹಾಗೆ ಸ್ವಲ್ಪ ಅರಿಶಿಣ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ 1-2 ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕೋತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇವಾಗ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಹಾಕಿದೆ ಅಷ್ಟೇ. ಹಾಕ್ಕೊಂಡ್ಬಿಟ್ಟು ಇವಾಗ ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಇವಾಗ ಇದಕ್ಕೆ ನಾನು ಮಸಾಲ ಖಾರ ಹಾಕ್ತಾಯಿದ್ದೀನಿ. ನೀವು ಹಾಕ್ತಿದ್ರೆ ಇದು ಹಾಕ್ಕೊಳ್ಳಿ, ಖಾರದ ಪುಡಿನ ಹಾಕ್ಕೊಳ್ಳಿ. ನಾನು ಮಸಾಲೆ ಖಾರನ ಹಾಕ್ತಾಯಿದ್ದೀನಿ. 2 ಚಮಚ ಹಾಕಿದ್ದೀನಿ ಅಷ್ಟೇ. ಇವಾಗ ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇವಾಗ ಒಂದು 4 ಸೊಲ್ಗಿ ಅಂತ ಹೇಳ್ತೀವಿ ನಮ್ಮಲ್ಲಿ, ಅಷ್ಟು ಚೂಡ ಮಾಡ್ತಾಯಿದ್ದೀನಿ. ಅದಕ್ಕೆ ಇಷ್ಟೊಂದು ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇಷ್ಟು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಕಲರ್ ಹೇಗೆ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ ಕಲರು. ಯಾರೆಲ್ಲ ಉತ್ತರ ಕರ್ನಾಟಕದ ಚೂಡ ಮಾಡೋಕ್ಕೆ ಬರಲ್ಲ ನೋಡ್ಕೊಳ್ಳಿ ಒಂದು ಸರಿ. ನೀವು ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಟೈಪ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಹಾಕಿ. ನಮ್ಮ ಕಡೆ ಎಲ್ಲ ಬಿಜಾಪುರ ಸೈಡೆಲ್ಲ ಚಾ, ಬಜ್ಜಿ, ಚೂಡ, ಸಾಯಂಕಾಲ ಸ್ನ್ಯಾಕ್ಸ್ಗೆ ಚೂಡ ಮತ್ತು ಬಜ್ಜಿ ತಿನ್ನೋದೇ ಜಾಸ್ತಿ. ಹಾಗಾಗಿ ಇಲ್ಲಿ ನೋಡಿ ಮಸ್ತಾಗಿ ರೆಡಿ ಆಗೈತಿ. ಇವಾಗ ಚುನ್ಮುರಿ ಕೂಡ ಹಾಕೊಂಬಿಡೋಣ. ಚುನ್ಮುರಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಚುನ್ಮುರಿ ಹಾಕೋತಾ ಇದ್ದೀನಿ ನೋಡಿ. ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಲರ್ ನೋಡಿ ಹೆಂಗೆ ಚೆನ್ನಾಗಿ ಬರ್ತಾಯಿದೆ ಅಲ್ವಾ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಭಾರಿ ಮಸ್ತ್ ಆಗ್ತಾವ್ರಿ. ನೋಡ್ರಿ ಮಸ್ತಂಗೆ ಚೂಡ ರೆಡಿ ಆಯಿತು. ಇದಕ್ಕೆ ಇನ್ನೊಂದು 2 ಐಟಮ್ಸ್ ಹಾಕಬೇಕು. ಏನಂದ್ರೆ ಕೊತ್ತಂಬರಿ ಮತ್ತು ಸಕ್ಕರೆ ಪೌಡ್ರ್ ಹಾಕ್ತೀನಿ. ಇದಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಚೂಡ. ಇಲ್ಲಿ ನೋಡಿ ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಹಾಗೆ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಯಿತು, ನಮ್ಮ ಉತ್ತರ ಕರ್ನಾಟಕದ ಚೂಡ ರೆಡಿ ಆಯ್ತು ನೋಡಿ.